ಈ ಬಿರಿಯಾನಿ ನಾರ್ಮಲ್ ಬಿರಿಯಾನಿ ಅಲ್ಲ, ಎಲ್ಲ ಬಿರಿಯಾನಿಗಿಂತ ಒಂದು ಸ್ವಲ್ಪ ಡಿಫ್ರೆಂಟಾಗಿನ ಈ ಬಿರಿಯಾನಿನ ಟ್ರೈ ಮಾಡಿ. ಯಾಕಂದ್ರೆ ನಾನು ಇದನ್ನು ಒಂದು ಸಲ ಮಾಡಿ ಒಬ್ರಿಗೆ ಟಿಫನ್ ಬಾಕ್ಸ್ ಒಳಗೆ ಕೊಟ್ಟಿದ್ನಿ. ಅವ್ರಂದ್ರೆ ಫುಲ್ ಇಷ್ಟಪಟ್ಟು ಇನ್ನೊಂದು ಸಲ ಮಾಡಿಸ್ಕೊಂಬರ್ರಿ ಮೇಡಮ್ ಹತ್ರ ಅಂತೇಳಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳೋಣ. ಮತ್ತು ಈ ರೆಸಿಪಿನ ಟ್ರೈ ಮಾಡಕತ್ತೀನಿ. ಟೇಸ್ಟ್ ಅಂದರೂ ಅಮೇಝಿಂಗ್. ರೆಸ್ಟೋರೆಂಟು ಫೇಲ್ ಆಗ್ತೈತಿ ಇದ್ರ ಮುಂದೆ, ಆ ಥರ ಟೇಸ್ಟ್ ಆಗಿರ್ತೈತಿ. ನೀವು ನಿಮ್ಮ ಮನೆಯೊಳಗೆ ಒಂದು ಸಲ ಟ್ರೈ ಮಾಡಿರಿ. ಎಷ್ಟು ಟೇಸ್ಟ್ ಇರ್ತದೆ ಅಂತ ನಿಮ್ಮ ಮನೆಯವರೆಲ್ಲರೂ ನಿಮ್ಗೆ ಕಮೆಂಟ್ ಮೂಲಕ ಹೇಳ್ತಾರೆ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಹೋಟೆಲ್ ಸ್ಟೈಲ್ ಸೂಪರ್ ಟೇಸ್ಟಿ ಪನ್ನೀರ್ ವೆಜಿಟೇಬಲ್ ದಮ್ ಬಿರಿಯಾನಿನ ನಿಮ್ಮ ಮುಂದೆ ತೋರ್ಸಕತ್ತೀನಿ. ಮಾಡೋದನ್ನ ನೋಡೋಣ. ಇವಾಗ ಇದು ವೆಜ್ ಬಿರಿಯಾನಿ ಆದರೂ ಕೂಡ ಅದರ ಸುವಾಸನೆ ಮತ್ತು ಟೇಸ್ಟ್ ನಿಮ್ಮ ಮನಸ್ಸನ್ನು ಗೆಲ್ಲೋದಂತೂ 100% ಖಚಿತ. ಸಿಂಪಲ್ಲಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತೀನಿ. ಹಾಗಾಗಿ ವಿಡಿಯೋವನ್ನು ಪೂರ್ಣ ನೋಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ ಒಳಗಡೆ 4ರಿಂದ 5 ಬೆಳ್ಳುಳ್ಳಿ ಹೆಸರನ್ನು ತೊಗೊಳಕತ್ತೀನಿ. ಇದೊಂದು ಅಂದ್ರೆ ನಮ್ಮ ಕಡೆ ಜವಾರಿ ಬೆಳ್ಳುಳ್ಳಿ ಆದರೆ ನಿಮ್ಮ 1-2 ಬೆಳ್ಳುಳ್ಳಿ ಹಾಕೊಂಡ್ರು ನಡಿತೈತಿ. ನಾನಿಲ್ಲಿ 1 ಬೆಳ್ಳುಳ್ಳಿ ಗಡ್ಡೆನ ಹಾಕೊಳಕತ್ತೀನಿ. ಅದಂದರೆ ಅದು ದಪ್ಪ ಐತಿ. ಮತ್ತು ಒಂದು 4ರಿಂದ 5 ಹಸಿಮೆಣಸಿಕಾಯಿ ಮತ್ತು ಸ್ವಲ್ಪ ಶುಂಠಿ. ಆಮೇಲೆ ಇದಕ್ಕೆ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳಕತ್ತೀನಿ. ಇದಂತೂ ಮೇನ್ ಬೇಕೇ ಬೇಕು. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿದ್ರನ ಟೇಸ್ಟ್ ಸಖತ್ತಾಗಿರ್ತೈತಿ. ಇವಾಗ ನಾನು ಏನು ಮಿಕ್ಸಿ ಜಾರ್ ಒಳಗೆ ಹಾಕೊಂಡಿಲ್ಲ, ಇದನ್ನ ಯಾವುದನ್ನೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಇದು ಕಂಪಲ್ಸರಿ ಬೇಕೇ ಬೇಕು. ಪುದೀನ ಆಯಿತು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಬೇಕು. ಇದಾದಮೇಲೆ ಈರುಳ್ಳಿ, ವಟಾಣಿ, ಬೀನ್ಸು, ಆಲೂಗಡ್ಡೆ, ಟೊಮ್ಯಾಟೊ ಮತ್ತು ಗಜ್ರಿ ಮತ್ತು ಮೆಣಸಿಕಾಯಿನ ಉದ್ದಾಗಿ ಇಲ್ಲೊಂದು 2-3 ಮೆಣಸಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ 3-4 ಮೆಣಸಿಕಾಯಿ ರುಬ್ಕೊಂಡು. ಇದಾದಮೇಲೆ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳಕತ್ತೀನಿ. ನೀವು ತುಪ್ಪ ಆದರೂ ಸೇರಿಸ್ಕೋಬೋದು ಮಾಡುವಾಗ. ನಾನು ತುಪ್ಪನೂ ಸೇರಿಸ್ಕೊಂಡೆ ಯಾವಾಗ ಅಂತ ನಿಮ್ಗೆ ಆಮೇಲೆ ಗೊತ್ತಾಗ್ತೈತಿ. ಅದಕ್ಕೆ ನನ್ನ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿರಿ ಅಂತ ಹೇಳಿಬಿಟ್ಟೆನು ಮೊದಲು. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ನಾನು ಯಾಕೆ ಇವತ್ತು ಈ ಬಿರಿಯಾನಿ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡಕತ್ತೀನಿ ಅಂತ ಮುಂದೆ ಹೇಳ್ತೀನಿ. ಇದಾದಮೇಲೆ ಆಲ್ ಸ್ಪೈಸಸ್ ಹಾಕ್ಕೊಳಕತ್ತೀನಿ. ಜೀರಿಗೆ, ಆಮೇಲೆ ಏಲಕ್ಕಿ, ದಾಲ್ಚಿನ್ನಿ, ಚಕ್ಕೆ, ಅಂದ್ರೆ ಅದಾದಮೇಲೆ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಕೂಡ ಫ್ರೈ ಮಾಡ್ಕೊಂಡೇನ. ಸ್ವಲ್ಪ ಜಾಸ್ತಿ ಫ್ರೈ ಆಗ್ಯಾವ. ಅಂದರೆ ಜಾಸ್ತಿ ಯಾಕೆ ಫ್ರೈ ಮಾಡ್ಕೊಂಡೇನಪ್ಪ ಅಂತಂದ್ರೆ ಅದು ಸ್ವಲ್ಪ ಜಾಸ್ತಿ ಫ್ರೈ ಆದಾಗ ಫುಲ್ ಕ್ರಿಸ್ಪಿಯಾಗಿ ಅದ್ರ ಫ್ಲೇವರ ಬೇರೆ ಬರ್ತೈತಿ. ಅದಕ್ಕಾಗಿ ನಾನು ಜಾಸ್ತಿ ಬೇಕಂತಲೇ ಫ್ರೈ ಮಾಡ್ಕೊಂಡೇನಿ. ಅದ್ರ ಫ್ಲೇವರ ತಿನ್ನುವಾಗ ಒಂಥರ ಟೇಸ್ಟ್ ಸಖತ್ತಾಗಿರ್ತೈತಿ. ಆಮೇಲೆ ಉಳ್ಳಾಗಡ್ಡಿ ಹಾಕೊಂಡು ಎಣ್ಣೆ ಒಳಗೆ ಚೆನ್ನಾಗಿ ಕರ್ಕೋಬೇಕು. ಅದನ್ನು ಸ್ವಲ್ಪ ಹೊತ್ತೋ ಥರನೇ ಇರಲಿ. ಇದಾದಮೇಲೆ ನಾನು ಹಸಿ ಮೆಣಸಿಕಾಯನ್ನು ಹಾಕಿ ಫ್ರೈ ಮಾಡ್ಕೊಳಕತ್ತೀನಿ. ಇದಾದಮೇಲೆ ಟೊಮೆಟೊನೂ ಕೂಡ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತದೆ. ಅದು ಸಾಫ್ಟ್ ಆಗಬೇಕು ಸ್ವಲ್ಪ. ಈ ಥರ ಫ್ರೈ ಮಾಡ್ಕೊಂಡ್ರೆ ಏನಾಗ್ತೈತಂದ್ರೆ ಅದು ನಾವು ಬಾಯಾಗ ಒಂದು ತಿಂತಿರ್ತೇವಲ್ವ, ಆವಾಗ ಟೇಸ್ಟ್ ಆಯಿತು, ಅದ್ರ ಫ್ಲೇವರ್ ಆಯಿತು, ಸಖತ್ತಾಗಿರ್ತೈತಿ. ರೆಸ್ಟೋರೆಂಟು ಫೇಲ್ ಆಗೋ ಚಾನ್ಸಸ್ ಅಂತೂ ಐತೆ 100%. ಇದಾದಮೇಲೆ ನಾನು ಏನೇನು ವೆಜಿಟೇಬಲ್ಸ್ ತೊಗೊಂಡಿದ್ದಿಲ್ಲ ಅದೆಲ್ಲ ವೆಜಿಟೇಬಲ್ಸನ್ನು ನಾನು ಇವಾಗ ಹಾಕ್ಕೊಳಕತ್ತೀನಿ. ನಾನು ಏನೇನು ವೆಜಿಟೇಬಲ್ಸ್ ತೊಗೊಂಡು ಅಂತ ಅದನ್ನು ನಿಮ್ಗೆ ತೋರಿಸಿದ್ದೇನೆ. ಆದರೆ ನಾನು ಇನ್ನೂ ಒಂದು ಇದ್ರೊಳಗೆ ಹೇಳಿಲ್ಲ. ಲಾಸ್ಟ್ ನಿಮ್ಗೆ ಗೊತ್ತಾಗ್ತೈತಿ ಇನ್ನೊಂದು ಏನು ಹಾಕ್ಯನ ಅಂಥೇಳಿ. ಈಗ ಎಲ್ಲವನ್ನು ನಾವೇನು ಮಾಡೋಣ, ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ಫ್ರೈ ಆಗಬೇಕಿದ್ದು ಎಲ್ಲನೂ. ನಾವೇನು ವೆಜಿಟೇಬಲ್ಸ್ ತೊಗೊಂಡಿರ್ತವಲ್ಲ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆ್ಯಕ್ಚುಲಿ ನಾವು ಒಂದು ಸಲ ಮಾಡಿದ್ದನ್ನು ಬೇರೆದವ್ರಿಗೆ ಕೊಟ್ಟಿದ್ವಿ. ಅವರು ಫುಲ್ ಇಷ್ಟಪಟ್ಟ ಮತ್ತು ನಮ್ಮ ಹಸ್ಬೆಂಡ್ ಅವ್ರಿಗೆ ಹೇಳಿದ್ರು ಆ ಥರ ಮಾಡಿಸ್ಕೊಂಬರ್ರಿ ಮೇಡಮ್ ಹತ್ರ ಅಂಥೇಳಿ. ಅದಕ್ಕಾಗಿ ಮತ್ತು ಟಿಫನ್ ಕೊಡೋದಿತ್ತು ಅವ್ರಿಗೆ. ಅದಕ್ಕೋಸ್ಕರ ನಾನು ಇದು ವೆಜಿಟೇಬಲ್ ದಮ್ ಬಿರಿಯಾನಿನ ಮಾಡಕತ್ತೇನೆ. ನಾನು ಏನೆಲ್ಲ ಮಿಕ್ಸರ್ ಮಾಡಿ ಇಟ್ಕೊಂಡಿಲ್ಲ ಆ ಪೇಸ್ಟನ್ನ ಇವಾಗ ಸೇರಿಸ್ಕೊಳಕತ್ತೇನೆ. ಫಸ್ಟಿಗೆ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಅದು ತಳ ಹಿಡ್ದಂಗೆ ಆಗ್ತೈತಿ. ಇವಾಗ ಎಲ್ಲ ವೆಜಿಟೇಬಲ್ಸ್ ಹಾಕಿದ್ರೆ ಅದ್ರ ಫ್ಲೇವರ ಮತ್ತು ಅದೆಲ್ಲನೂ ಚೆನ್ನಾಗಿ ಬೇಯ್ತೈತಿ. ಫ್ಲೇವರ್ ಅಂದರೂ ಸಖತ್ ಟೇಸ್ಟಿಯಾಗಿರ್ತೈತಿ. ಅದಕ್ಕಾಗಿ ನಾನು ಎಲ್ಲ ವೆಜಿಟೇಬಲ್ಸು ಫ್ರೈ ಆದಮೇಲೆ ನಾನು ಸೇರಿಸ್ಕೊಳಕತ್ತೀನಿ. ಅದಕ್ಕೆ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಯಾವ್ಯಾವ ಥರ ಫ್ರೈ ಮಾಡ್ಕೋಬೇಕು ಏನು ಅಂತ ಫುಲ್ ಡೀಟೇಲಾಗಿನ ಎಕ್ಸ್ಪ್ಲೇನ್ ಮಾಡಕತ್ತೀನಿ. ನೀವು ನಿಮ್ಮ ಒಡ್ನಿ ಒಳಗೆ ಒಂದು ಸಲ ಟ್ರೈ ಮಾಡಿರಿ. ರೆಸ್ಟೋರೆಂಟ್ಗಿಂತ ಅಗದಿ ಬೆಸ್ಟನ್ನು ಆಗ್ತೈತಿ. ನಿಮ್ಮ ಮನ್ಯಾಗ ಎಲ್ಲರೂ ಫುಲ್ ಇಷ್ಟಪಟ್ಟು ಈ ಬಿರಿಯಾನಿನ ತಿಂತಾರೆ. ನಾನು ವೆಜಿಟೇಬಲ್ ಬಿರಿಯಾನಿ ಮಾಡ್ತೀನಿ, ಬಟ್ ನಾರ್ಮಲ್ ಮಾಡಿರ್ತೀನಿ. 2 ಟೈಮ್ ನಾನು ಈ ಥರ ಟ್ರೈ ಮಾಡೋದು. ಇದಾದಮೇಲೆ ನಾನು ಸ್ವಲ್ಪ ಬಿರಿಯಾನಿ ಮಸಾಲ ಮತ್ತು ಸ್ವಲ್ಪ ಗರಂ ಮಸಾಲವನ್ನು ಸೇರಿಸ್ಕೊಳಕತ್ತೀನಿ. ಗರಂ ಮಸಾಲ ಅಂತೂ ನಾನು ಮನೆಯೊಳಗೆ ರೆಡಿ ಮಾಡ್ಕೋತೀನಿ. ಅದರದ್ದು ಏನಾದರೂ ವಿಡಿಯೋ ಬೇಕಿದ್ರೆ ನಂಗೆ ಕಮೆಂಟ್ ಒಳಗೆ ತಿಳಿಸ್ರಿ. ಇದಾದಮೇಲೆ ಎಲ್ಲವನ್ನು ನೀಟಾಗಿ ಫ್ರೈ ಮಾಡ್ಕೊಳಕತ್ತೀನಿ. ನೋಡ್ಬೋದು ನೀವು ಕಲರನ್ನು ಎಷ್ಟು ಚೆಂದ ಬಂದೈತೆ ಅಂತೇಳಿ. ನಾನು ಇನ್ನೊಂದು ಇದ್ರೊಳಗೆ ಮೊಸರನ್ನು ಸೇರಿಸ್ಕೋಬೇಕಾಗ್ತೈತಿ. ನಾನು ಮೊಸರು ಇಲ್ಲಿ ಸಿಗಲಿಲ್ಲ, ಹೀಗಾಗಿ ಸ್ಕಿಪ್ ಮಾಡೀನಿ. ಮೊಸರು ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಆಗ್ತೈತಿ. ಮೊಸರನ್ನು ಸೇರಿಸ್ಕೊರಿ. ಇದಾದಮೇಲೆ ನಾನು ಬಾಸುಮತಿ ಅಕ್ಕಿಯನ್ನು
ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಅಕ್ಕಿಯನ್ನು ಸೇರಿಸಿದ್ದೀನಿ. ಇವಾಗ ಅಕ್ಕಿಯನ್ನು ಸೇರಿಸಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ನಿಮಗೆ ಎಷ್ಟು ಅಕ್ಕಿ ಆಗಿರ್ತಲ್ಲ ಅಷ್ಟು ಡಬಲ್ ನೀರು ಹಾಕಬೇಕಾಗ್ತೈತಿ. 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನಾವು ನೀರು ಹಾಕಬೇಕು. ಇವಾಗ ನೀರನ್ನು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ. ಮತ್ತು ಇದಕ್ಕೆ ನಾವೇನು ಮಾಡೋಣ ಅಂದರೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ಕೊಂಡು ನೀಟ್ನ ಕ್ಲೋಸ್ ಮಾಡಿ 2ರಿಂದ 3 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. 2 ಕೂಗಿಸ್ಕೊಂಡ್ರು ಅದು ಸರಿಯಾಗಿನ ಬಂದಿರ್ತೈತಿ. ಇಷ್ಟೇ, ಇದೇನು ಭಾಳ ಕಷ್ಟ ಅಂತಲ್ಲ. ನೀವು ಜಸ್ಟ್ ಒಂದು 10 to 15 ಮಿನಿಟ್ಸ್ ಒಳಗೆ ನೀವು ವೆಜಿಟೇಬಲ್ ಪನ್ನೀರ್ ದಮ್ ಬಿರಿಯಾನಿಯನ್ನು ಮನ್ಯಾಗನ ತಯಾರು ಮಾಡ್ಕೋಬೋದು. ಇದಾದಮೇಲೆ ನಾನು 2ರಿಂದ 3 ಟೇಬಲ್ ಸ್ಪೂನ ತುಪ್ಪನ ಸೇರಿಸ್ಕೊಳಕತ್ತೀನಿ. ತುಪ್ಪ ಲಾಸ್ಟಿಗೆ ಯಾಕೆ ಹಾಕಾಕತ್ತೀನಿ ಅಂತಂದ್ರೆ ತುಪ್ಪದ ಫ್ಲೇವರ ನಾವು ತಿನ್ನುವಾಗ ಆಯಿತು ಅದರ ಢಕ್ಕನ್ನು ಓಪನ್ ಮಾಡಿದ ತಕ್ಷಣ ಫುಲ್ ಮಸ್ತ್ ಬರ್ತೈತಿ. ಅದಕ್ಕಾಗಿ ನಾನು ತುಪ್ಪವನ್ನು ಲಾಸ್ಟಿಗೆ ಸೇರಿಸ್ಕೊಳಕತ್ತೀನಿ. ತುಪ್ಪ ಲಾಸ್ಟ್ ಸೇರಿಸ್ಕೊಂಡೆ ಇನ್ನು ಕುಕ್ಕರ್ ಢಕ್ಕನ್ ಮುಚ್ಚಿದ್ರೆ ಮುಗೀತು. 2ರಿಂದ 3 ವಿಸಿಲ್ ಮಾಡ್ಕೊಂಡು ಬಂದೇನಿ. ಇವಾಗ ನೋಡ್ಬೋದು ಇಲ್ಲಿ ಢಕ್ಕನ್ ಓಪನ್ ಮಾಡಿದ ತಕ್ಷಣ ಅದ್ರೊಳಗೆ ಏನು ಹೊಗೆ ಇರ್ತೈತಲ್ಲ ಅದೆಲ್ಲ ಬರಾಕತ್ತೈತಿ. ಇವಾಗ ನೋಡೋಕೆ ಇಷ್ಟಿನ ಅಷ್ಟು ಕ್ಲಿಯರ್ ಕಾಣತ್ಲೆ, ಯಾಕಂದ್ರೆ ಹೊಗೆ ಬರತೈತಿ. ನೀವು ನೋಡ್ಬೋದು ಯಾವ ಥರ ಬಂದೈತಿ ನನ್ನ ಪನ್ನೀರ್ ವೆಜಿಟೇಬಲ್ ದಮ್ ಬಿರಿಯಾನಿ. ಇವಾಗ ನಾನು ಪನ್ನೀರನ್ನು ಸಪ್ರೇಟಾಗಿ ಫ್ರೈ ಮಾಡಿ ಇಟ್ಕೊಂಡಿನಿ. ಪನ್ನೀರಿಗೆ ನಾನು ಖಾರ, ಉಪ್ಪು, ಅರಿಶಿನ, ಸ್ವಲ್ಪ ಗರಂ ಮಸಾಲ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡಿ ಇಟ್ಕೊಂಡು, ಯಾಕಂದ್ರೆ ಸಾಫ್ಟ್ ಆಗಬೇಕದ. ಅದಕ್ಕಾಗಿ ಇದ್ರೊಳಗೆ ಹಾಕಿದ್ರೆ ಒಂದೊಂದ್ಸಲ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ನಾನು ಲಾಸ್ಟಿಗೆ ಫ್ರೈ ಮಾಡಿ ಹಾಕಿದ್ದೀನಿ. ಅದರೊಳಗೆ ಏನು ಎಣ್ಣೆ ಬಂದಿತ್ತಲ್ಲ ಅದನ್ನ ಇದ್ರ ಮೇಲೆ ಹಾಕ್ಕೊಂಡಿನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಫೈನಲಿ ನಂತ ವೆಜಿಟೇಬಲ್ ಪನ್ನೀರ್ ದಮ್ ಬಿರಿಯಾನಿ ರೆಡಿ ಆಗೈತಿ. ಯಾವ ಥರ ಆಗೈತೆ ಅಂತ ನೀವು ನೋಡಿದಿರಿ. ಎಷ್ಟು ಈಸಿ ಕೂಡ ಐತಿ. ಹಂಗೆ ನನ್ನ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ. ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನನ್ನ ವಿಡಿಯೋಸ್ನ ಶೇರ್ ಮಾಡಿ. ನಿಮ್ಗೆ ಯಾವುದಾದ್ರ ರೆಸಿಪಿ ಆಯಿತು, ಯಾವುದಾದ್ರ ಲಾಗ್ ಆಯಿತು, ಯಾವುದಾದ್ರ ಟ್ರಾವೆಲ್ ಲಾಗ್ ಆಯಿತು, ನಿಮ್ಗೆ ಯಾವ ಥರ ವಿಡಿಯೋ ಬೇಕಲ್ಲ ನಂಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಾನು ವಿಡಿಯೋನ ಮಾಡಿ ಶೇರ್ ಮಾಡ್ತೀನಿ. ಮತ್ತೊಂದು ಹೊಸ ವಿಡಿಯೋಗೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್ ಆಲ್.